ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಫ್ಕಾರ್ಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ ಅದರ 4ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆಯೇ ನಿನಗೆ ಕೇಡ್ಯವು ಗುರಾಣಿಯೂ ಆಗಿದೆ ಎಂಬುದಾಗಿ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ನಾವು ಆತನನ್ನು ಆಶ್ರಯಿಸುವಂಥವರಾಗಬೇಕು. ಹಾಲೆಲೂಯಾ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುತ್ತಾನೆ ಎಂಬುದಾಗಿ. ಹಾಲೆಲೂಯಾ. ಕೋಳಿಯನ್ನು ನಾವು ನೋಡುವುದಾದರೆ ತನ್ನ ಮರಿಗಳನ್ನು ಯಾವ ರೀತಿ ಒದಗಿಸುತ್ತದೆ ಎಂಬುದಾಗಿ ನಾವು ಕಾಣಬಹುದು. ಅಂದರೆ ಆ ಮರಿಗಳಿಗೆ ಒಂದು ಸುರಕ್ಷಿತವಾದ ಸ್ಥಾನ ಯಾವುದು ಎಂಬುದಾಗಿ ನೋಡುವಾಗ ತನ್ನ ತಾಯಿಯ ಒಂದು ರೆಕ್ಕೆಗಳು ಎಂಬುದಾಗಿ ಹೇಳಬಹುದು. ಅಂದರೆ ನೋಡ್ರಿ, ಆ ಚಿಕ್ಕ ಮರಿಗಳು ತನ್ನ ತಾಯಿಯನ್ನು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಅದು ಎಲ್ಲಿ ಹೋಗುತ್ತೋ ಅದರ ಜೊತೆನೆ ಕೋಳಿ ಮರಿಗಳು ಹೋಗುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ಕೋಳಿಯು ಸಹ ತನ್ನ ಮರಿಗಳನ್ನು ಒಂದು ಒಳ್ಳೆ ದಾರಿಯಲ್ಲಿ ನಡೆಸಿಕೊಂಡು ಅದಕ್ಕೆ ಬೇಕಾದ ಒಂದು ಆಹಾರವನ್ನು ಒದಗಿಸಿಕೊಟ್ಟು ನೋಡುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಯಾವುದೇ ಒಂದು ಹದ್ದು ಆಗಿ ಮರಿಗಳನ್ನು ತೆಗೆದುಕೊಂಡು ಹೋಗದ ಹಾಗೆ ಒಂದು ರಕ್ಷಣೆಯನ್ನು ಕೊಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯೇ ನಮಗೆ ದೇವರು ಹೇಳುವಂಥ ಮಾತು, ಆತನು ತನ್ನ ರೆಕ್ಕೆಗಳಿಂದ ಒದಗಿಸುವನು ಎಂಬುದಾಗಿ. ದೇವರು ನಮ್ಮನ್ನು ಆತನ ರೆಕ್ಕೆಗಳಿಂದ ಒದಗಿಸುವ ಆತನು ಆಗಿದ್ದಾನೆ. ಹಾಲೆಲೂಯಾ. ಎಲ್ಲಿಯವರೆಗೂ ನಾವು ಆತನ ಪಕ್ಕಗಳ ಮರೆಯನ್ನು ನಾವು ಆಶ್ರಯ ಮಾಡಿಕೊಂಡು ಇರ್ತೇವೋ ಅಲ್ಲಿವರೆಗೂ ನಾವು ಸುರಕ್ಷಿತವಾಗಿಯೇ ನಾವು ಇರ್ತೇವೆ. ಒಂದು ವೇಳೆ ನಾವು ದೇವರನ್ನು ಬಿಟ್ಟು ಅಗಲಿ ದೂರ ಹೋಗುವುದಾದರೆ ದೇವರು ನಮಗೆ ಬೇಕಾಗಿಲ್ಲ, ನಮಗೆ ಆಶ್ರಯ ಬೇಕಾಗಿಲ್ಲ ಎಂಬುದಾಗಿ ನಾವು ನಮ್ಮ ಸ್ವಂತ ಇಚ್ಛೆದ ಮೇರೆಗೆ ನಾವು ಲೋಕಾನುಸಾರವಾಗಿ ಜೀವನ ಮಾಡಲು ಹೋದರೆ ನಾವು ಅನೇಕ ರೀತಿಯಾದಂಥ ಒಂದು ಶೋಧನೆಗಳಿಗೂ ಕಷ್ಟಗಳಿಗೂ ಮರಣಕರವಾದಂಥ ಕಾರ್ಯಗಳಿಗೂ ರೋಗಗಳಿಗೂ ನಾವು ತುತ್ತಾಗುವಂಥ ಪರಿಸ್ಥಿತಿಗಳು ಎದುರಾಗುತ್ತದೆ ಪ್ರಿಯರೇ. ಆದರೆ ಎಲ್ಲ ಕಾರ್ಯಗಳಿಂದ ನಮಗೆ ಬಿಡುಗಡೆ ಕೊಡಲು ಆ ದೇವರನ್ನು ನಾವು ಆಶ್ರಯ ಮಾಡಿಕೊಳ್ಳುವುದು ಅದು ತುಂಬ ಮುಖ್ಯವಾಗಿರುತ್ತದೆ. ಹಾಲೆಲೂಯಾ. ಆತನ ಸತ್ಯತೆಯೇ ನಮಗೆ ಕೇಡ್ಯವು ಗುರಾಣಿಯೂ ಆಗಿದೆ. ದೇವರ ವಾಕ್ಯ ಅದು ನಮಗೆ ಕೇಡ್ಯವಾಗಿರುತ್ತೆ, ಗುರಾಣಿಯಾಗಿರುತ್ತೆ. ಆತನನ್ನು ನಂಬುವಂಥದ್ದು, ಪ್ರಾರ್ಥಿಸುವಂಥದ್ದು, ವಾಕ್ಯಗಳನ್ನು ಧ್ಯಾನಿಸುವಂಥದ್ದು, ಆತನೊಟ್ಟಿಗೆ ನಾವು ಜೀವಿಸುವಂಥದ್ದು ಅದು ನಮಗೇನಾಗಿರುತ್ತೆ, ಒಂದು ಕೇಡ್ಯವಾಗಿ ಗುರಾಣಿಯಾಗಿರುತ್ತೆ. ಯಾವ ಶತ್ರುಗಳು ಬಂದರೂ ಸಹ ಭಯವಿಲ್ಲದೆ ನಮ್ಮ ಕೈಯಲ್ಲಿ ಏನಿದೆ, ಒಂದು ಕೇಡ್ಯ ಇದೆ, ಗುರಾಣಿ ಇದೆ. ನಾವು ಶತ್ರುಗಳು ಬಂದರೂ ಸಹ ನಾವು ಎದುರಿಸಲು ನಮಗೆ ಶಕ್ತಿ ಇದೆ ಎಂಬುವಂಥ ಒಂದು ಬಲದಿಂದ ನಾವು ಇರ್ಬೋದು. ಆದರೆ ವೈರಿಗಳು ನಮ್ಮ ವಿರುದ್ಧವಾಗಿ ಬರುವಾಗ ನಮ್ಮ ಕೈಯಲ್ಲಿ ಯಾವುದೇ ಒಂದು ರೀತಿಯಾದಂಥ ಖಡ್ಗ ಇಲ್ಲ, ಯಾವುದೇ ಒಂದು ರೀತಿಯಾದಂಥ ಕೇಡ್ಯ ಇಲ್ಲ, ಗುರಾಣಿ ಇಲ್ಲ ಅಂತಂದರೆ ಅದು ನಮಗೆ ಆಪತ್ತು ತರುವಂಥದ್ದಾಗಿರುತ್ತದೆ, ನಮಗೆ ಒಂದು ಮರಣಕ್ಕೆ ಆಸ್ಪದವಾಗುವ ರೀತಿಯಲ್ಲಿ ಆಗುತ್ತೆ. ಹಾಲೆಲೂಯಾ. ಈ ರೀತಿ ಅಸ್ತ್ರಗಳು ನಮ್ಮ ಕೈಯಲ್ಲಿ ಇರಬೇಕು. ಶತ್ರುಗಳನ್ನು ಸೋಲಿಸಲು ನಮಗೆ ಈ ಅಸ್ತ್ರಗಳು ಬೇಕು ಎಂಬುದಾಗಿ ನಾವು ನೆನೆಸುವಾಗ ನಾವು ಮಾಡಬೇಕಾದ ಕಾರ್ಯ ಒಂದೇ, ಆತನನ್ನು ಆಶ್ರಯಿಸುವುದು. ಆತನ ಪಕ್ಕಗಳ ಮರೆಯನ್ನು ನಾವು ಆಶ್ರಯಿಸಿ ಆತನ ಸತ್ಯತೆಯೇ ನಮಗೆ ಕೇಡ್ಯ ಗುರಾಣಿ ಎಂಬುದಾಗಿ ತಿಳಿದು ವಾಕ್ಯಗಳನ್ನು ಧ್ಯಾನಿಸಿ ಪ್ರಾರ್ಥಿಸುವುದು, ಆತನೊಟ್ಟಿಗೆ ಜೀವಿಸುವಂಥದ್ದು, ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವಂಥದ್ದೇ ಆಗಿದೆ ಪ್ರಿಯರೇ. ಹಾಲೆಲೂಯಾ. ಯಾವ ಅಪಾಯವು, ಯಾವ ಶತ್ರುವಿನ ಒಂದು ಕಾರ್ಯಗಳು ನಮ್ಮಲ್ಲಿ ಜಯಿಸದ ಹಾಗೆ ಅದೆಲ್ಲವನ್ನು ಆತನ ಸೋಲಿಸಿ ನಮ್ಮನ್ನು ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ಒಂದು ವೇಳೆ ಈ ದಿನದಲ್ಲಿ ನೀವು ಯಾವುದೇ ಒಂದು ಶತ್ರುಗಳ ಕಾರ್ಯಗಳ ನಿಮಿತ್ತ ಸೋತು ಹೋಗಿ ಕುಂದು ಹೋಗಿ ಈ ದಿನದಲ್ಲಿ ನೀವು ಬಂದಿರ್ಬೋದು. ಅನೇಕ ದೇವರನ್ನು ಬಿಟ್ಟು ದೂರ ಹೋಗಿ ನೀವು ಅನೇಕ ಕಾರ್ಯಗಳಿಗೆ, ಕಷ್ಟ ನಷ್ಟಗಳಿಗೆ, ಸೋಲುಗಳಿಗೆ, ಅನಾರೋಗ್ಯಕ್ಕೆ, ಅನೇಕ ರೀತಿಯಾದಂಥ ನಷ್ಟಗಳಿಗೆ ನೀವು ಒಳಗಾಗಿರ್ಬೋದು. ಆದರೆ ನೀವು ಯೇಸು ಸ್ವಾಮಿ ಬಳಿ ಬಂದು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ಆತನು ತಿರುಗಿ ಆತನು ತನ್ನ ರೆಕ್ಕೆಗಳಿಂದ ಒದಗಿಸಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಲೆಲೂಯಾ. ಈ ರೀತಿಯಾಗಿ ದೇವರು ನಿಮಗೆ ಸಹಾಯ ಮಾಡಲಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ.
ಸ್ತೋತ್ರವಾಗಲಿ ಕರ್ತನೆ. ಪರಿಶುದ್ಧನಾದ ದೇವರೇ ಅಪ್ಪ, ಉದಯಕಾಲ ಜಾಗದಲ್ಲಿ ನಾವು ನಿಮ್ಮನ್ನು ಸ್ತುತಿಸಿ ಹೋಗಲಿ ಕೀರ್ತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ ಇಗೋ ತಂದೆಯಾದ ದೇವರೇ ಅಪ್ಪ, ನಮ್ಮನ್ನು ರಕ್ಷಣೆ ಮಾಡುವಂಥ ಪೋಷಿಸುವಂಥ ದೇವರು ನೀವೇ ಸ್ವಾಮಿ. ನಿಮ್ಮ ರೆಕ್ಕೆ ಮರೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಇರಿಸುವಂಥ ದೇವರು ನೀವೇ ಸ್ವಾಮಿ. ನಿಮ್ಮ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸುವ ದೇವರು ನೀವೇ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಯಾರೆಲ್ಲ ಕರ್ತನೆ ಏಸಯ್ಯ ನಿಮ್ಮನ್ನು ಬಿಟ್ಟು ಅಗಲಿ ದೂರ ಹೋಗಿದ್ದಾರೋ ಏಸಯ್ಯ, ಅವರ ಮೇಲೆ ನೀನು ಕನಿಕರ ತೋರಿಸು, ಕರುಣೆ ತೋರಿಸಪ್ಪ. ಅವರು ತಿರುಗಿ ಏಸಯ್ಯ ನಿಮ್ಮನ್ನು ಕಂಡುಕೊಳ್ಳುವ ಹಾಗೆಯೂ, ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವ ಹಾಗೆಯೂ, ನಿಮ್ಮನ್ನು ಪ್ರಾರ್ಥಿಸುವ ಹಾಗೆಯೂ ಬೇಕಾದಂಥ ಒಂದು ಕೃಪೆಯನ್ನು ದೇವರೇ ನೀವು ಅವರ ಮೇಲೆ ಸುರಿಸಯ್ಯ. ತಂದೆಯಾದ ದೇವರೇ, ನಿಮ್ಮನ್ನು ನಂಬದ ಹಾಗೆ, ನಿಮ್ಮನ್ನು ಪ್ರಾರ್ಥನೆ ಮಾಡದ ಹಾಗೆ, ವಾಕ್ಯಗಳನ್ನು ಧ್ಯಾನ ಮಾಡದ ಹಾಗೆ, ನಿಮ್ಮ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯದ ಹಾಗೆ ಮಂಕು ಮಾಡಿರುವಂಥ ಎಲ್ಲ ಮಂಕುತನದ ಆತ್ಮಗಳು ಅಪ್ಪ ದೇವರೇ, ಎಲ್ಲ ದುಷ್ಟನ ಕಾರ್ಯಗಳು, ಅವನೆಲ್ಲ ಪ್ಲಾನ್ಗಳು ನಜರೇತಿನ ಎಸೆಯ ನಿನ್ನ ಅಧಿಕಾರಗಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದಿ ಲಾರ್ಡ್.